ಗಾಣಗಾಪುರ ದತ್ತಾತ್ರೇಯ ಗುಡಿ ಇಷ್ಟು ಗಣ ಇತಿಹಾಸ ಅಂತ ಗೊತ್ತಿಲ್ಲ ನೋಡ್ರಿ ಇಪ್ಪ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇವತ್ತು ನಾವು ದತ್ತಾತ್ರೇಯ ಗುಡಿಗೆ ಬಂದಿವಿ ನೋಡ್ರಿ. ಗಾಣಗಾಪುರ ಇದ್ರ ಇತಿಹಾಸ ಇಷ್ಟೆಲ್ಲ ಅದಂತ ಗೊತ್ತಿಲ್ಲ ನೋಡ್ರಿ ಇಪ್ಪ. ಗಾಣಗಾಪುರ ದತ್ತಾತ್ರೇಯ ಗುಡಿದ ಒಬ್ಬ ಅಣ್ಣೇಳ ನೋಡ್ರಿ ಈ ಗುಡಿ ಬಗ್ಗೆ ಇತಿಹಾಸ ಹೆಂಗದಂತ ತೋರಿಸ್ತೀನಿ ನೋಡ್ರಿ ವಿಡಿಯೋ. ನೀವೇನಾದ್ರೂ ಗಣಗಾಪುರಕ್ಕೆ ಹೋಗಿ ಈ 3 ಸ್ಥಳಗಳಿಗೆ ಭೇಟಿ ಕೊಡ್ಲಿಲ್ಲ ಅಂದ್ರ ನಿಮ್ ಯಾತ್ರೆ ಕಂಪ್ಲೀಟ್ ಆಗಲ್ಲ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರ. ಹಾಯ್ ನಮಸ್ಕಾರ ಕರ್ನಾಟಕ. ನಾ ಇವತ್ತು ಬಂದಿನ ನಮ್ಮ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪುಣ್ಯ ಕ್ಷೇತ್ರ ದೇವಲ್ ಗಣಗಾಪುರಕ್ಕ. ಶ್ರೀ ದತ್ತಾತ್ರೇಯರ ಗುಡಿಗೆ ಲಕ್ಷಾಂತರ ಭಕ್ತರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡಿನಿಂದೆಲ್ಲ ಬರ್ತಾರ. ಬಂದು ದತ್ತಾತ್ರೇಯ ಗುಡಿ ಮತ್ ಸಂಗಮ ಎರಡೇ ಕಡೆ ಹೋಗ್ತಾರ. ಅದ್ರ ಬಗ್ಗೆ ನಾನ್ ನಿಮಗೆ ಇವತ್ತ ಹೇಳಕ್ ಬಂದೆ ನೋಡ್ರಿ. ಏನಂದ್ರ ಗಣಗಾಪುರದಾಗ ಸಂಗಮಕ್ಕ ಭಕ್ತಿ ಸ್ಥಾನ ಅಂತಾರ, ನಿರ್ಗುಣ ಮಠ ಅಂದ್ರ ದತ್ತಾತ್ರೇಯ ಗುಡಿಗೆ ಕರ್ಮ ಸ್ಥಾನ ಅಂತಾರ. ಇಲ್ಲಷ್ಟೇ ಎಲ್ಲಾ ಜನ ಹೋಗ್ತಾರ. ಇನ್ನೊಂದು ಮುಖ್ಯ ಪವಿತ್ರ ಸ್ಥಳ ಕಲ್ಲೇಶ್ವರ, ಇದಕ್ಕ ಮುಕ್ತಿ ಸ್ಥಾನ ಅಂತಾರ. ಎಷ್ಟೋ ಮಂದಿಗೆ ಈ ಗುಡಿ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಹೋದ್ರೆ ಯಾತ್ರೆ ಕಂಪ್ಲೀಟ್ ಆದಂಗಂತ. ಫಸ್ಟ್ ಸಂಗಮ ಭಕ್ತಿ ಸ್ಥಾನ ಅಂದ್ರ ಗಣಗಾಪುರದ ದತ್ತ ಮಹಾರಾಜರ 2ನೇ ಅವತಾರವಾದ ಶ್ರೀಮನ್ ನರಸಿಂಹ ಸರಸ್ವತಿ ಅನುಷ್ಠಾನ ಮಾಡಿದ ಸ್ಥಳ. ಇಲ್ಲಿ ಭೀಮಾ ಮತ್ ಅಮರ್ಜ ಸಂಗಮವಾದ ಸ್ಥಳ. ಮತ್ತಿಲ್ಲಿ ಕಲ್ಪವೃಕ್ಷ ಔದಂಬರ ವೃಕ್ಷ ಅದ. ಈ ಜಾಗದಾಗ ಸಂಗಮೇಶ್ವರ ಗುಡಿ ಅದ. ಗಣಗಾಪುರದ ಅಷ್ಟ ತೀರ್ಥ ಇಲ್ಲಿಂದಾನೆ ಪ್ರಾರಂಭ ಆಗ್ತದಂತ. ಸೆಕೆಂಡ್ ಎಲ್ಲಿ ಹೋಗ್ಬೇಕಂದ್ರ ನಿರ್ಗುಣ ಮಠ ಅಂದ್ರ ದತ್ತಾತ್ರೇಯ ಗುಡಿ ಕರ್ಮ ಸ್ಥಾನ ಅಂತಾರ. ಅಂದ್ರ ಈ ಜಾಗದಾಗ ಗುರುಗಳು ಬ್ರಹ್ಮ ರಾಕ್ಷಸನಿಗೆ ಮುಕ್ತಿ ಕೊಟ್ಟು ಮಠವನ್ನ ಕಟ್ಟಿಸಿರ್ತಾರ. ಮಠದಲ್ಲಿ ಗುರುಗಳು ಯಾವಾಗ್ಲೂ ನಾನು ಈ ನಿರ್ಗುಣ ಪಾದಕೆ ರೂಪದಲ್ಲಿ ಇರ್ತೀನಂತ ಹೇಳಿರ್ತಾರಂತ. ಇವು ಪಾದಕೆಗಳು ನಿರಾಕಾರ ಮತ್ ಗುಣ ಮತ್ ಇವು ಯಾವ ಧಾತುವಿನಿಂದ ಇದೆ ಎಂದು ಗುರುಗಳು ವರ್ಣಿಸಿಲ್ಲ. ಅದಕ್ಕೆ ಮಠಕ್ಕ ನಿರ್ಗುಣ ಮಠ ಅಂತ ಕರೀತಾರ. ಲಾಸ್ಟ್ ಗೆ ಎಲ್ಲಿ ಹೋಗ್ಬೇಕಂದ್ರ ಕಲ್ಲೇಶ್ವರ ಮುಕ್ತಿ ಸ್ಥಾನ ಅಂದ್ರ ಈ ದೇವಾಲಯವು ಬಹಳ ಹಳಿ ಪುರಾತನ ಶಿವಾಲಯ ಆಗಿರ್ತದ. ಮತ್ತಿದು ಶ್ರೀಶೈಲ ಮಲ್ಲಿಕಾರ್ಜುನ ಸಮಾನ ಕ್ಷೇತ್ರ ಅಂತ ಗುರು ಚರಿತ್ರೆಯಲ್ಲಿ ಉಲ್ಲೇಖಿಸಿದೆ. ಶಮಿ ವೃಕ್ಷದಾಗ ಶನೇಶ್ವರ ಪ್ರಕಟನಾಗಿದ್ದಾರೆ. ವಿಡಿಯೋ ಹೆಂಗಿತ್ರಿ? ವಿಡಿಯೋ ಚಂದಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಈಗ ನಾವು ಬಂದಿ ನೋಡ್ರಿ ಮೈ ತಕೊಂಡ್ ಕೇಶಿ ಕೆರಕ್ನಾಳಿಗೆ ಹೋಗ್ಬೇಕು ನೋಡ್ರಿ. ಈಗ ಅಲ್ಲೇ ಮಕ್ಕಬೇಕು ನೋಡ್ರಿ. ಇವತ್ತು ಸೀದಾ ಬಂದಿವಿ ನೋಡ್ರಿ ಕೆರಕ್ನಾಳಿಗೆ ಬಂದ್ ಕೇಶಿ ಊಟ ಮಾಡತ್ತೀವಿ ನೋಡ್ರಿ. ಈ ಮಿನಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ರೀ.